ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೇಲೆ ಒಂದು ಕ್ವಶನನ್ನು ನೋಡೋಣ. ಓಕೆ, ಸೊ ಇದು ಆ್ಯಕ್ಚುಲಿ 2024 ಇಯರ್ದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 5 ಮಾರ್ಚ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಭಾಳಷ್ಟು ಇಂಪಾರ್ಟೆಂಟ್ ಮತ್ತು ಆ್ಯಸ್ ವೆಲ್ ಆಸ್ ನಾಲೆಜ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ. ಓಕೆ, ಸೊ ಪ್ರಾಬ್ಲಮನ್ನು ನೋಡೋಣ ಯಾವ ಥರ ಸಾಲ್ವ್ ಮಾಡ್ಬೇಕಂತೇಳಿ. ಮತ್ತು ಈ ಒಂದು ಕ್ಲಾಸ್ ಏನಿದೆಯಲ್ಲ, ಸೊ ಇದು ಬೇರೆ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇದ್ದರೆ ಹೆಲ್ಪ್ ಆಗುತ್ತೆ. ಓಕೆ, ನೋಡ್ರಿ ಇಲ್ಲಿ ಫ್ರಮ್ ದ ಗಿವನ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ, ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಔಟ್. ಓಕೆ, ಫೈಂಡ್ ಔಟ್ NPV ಅಂತ ಹೇಳ್ತಾರೆ. NPV ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ಬೋದು ಆಫ್ ಇನ್ವೆಸ್ಟ್ಮೆಂಟ್ ಪ್ರೊಜೆಕ್ಟ್. ಸೊ ಪ್ರೊಜೆಕ್ಟ್ದ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಪ್ರೊಜೆಕ್ಟ್ ಕಾಸ್ಟ್ ಅಂತಿದೆ 5 lakh rupees ಅಂತಿದೆ. ಓಕೆ, ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಒನ್ ಕೊಟ್ಟಿದ್ದಾರೆ, ಇಟ್ ಜನರೇಟ್ಸ್ ಕ್ಯಾಶ್ ಫ್ಲೋ. ಓಕೆ, ಕ್ಯಾಶ್ ಫ್ಲೋ ಫಾರ್ 5 years. PV ಫ್ಯಾಕ್ಟರ್ ಅಂತ ಹೇಳ್ತಾರೆ, PV ಫ್ಯಾಕ್ಟರ್ ಆಟ್ 12%. ಡಿಸ್ಕೌಂಟ್ ರೇಟ್ ಆರ್ ಆಲ್ಸೋ ಗಿವನ್ ಅಂತ ಹೇಳ್ತಾರೆ. ಓಕೆ, ಸೊ ಕೆಲವೊಂದಷ್ಟು ಡಿಸ್ಕೌಂಟ್ ರೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ, PV ಫ್ಯಾಕ್ಟರ್ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡ್ರಿ ನೀವು ಇಯರ್ ಅಂತ ಹೇಳ್ತಾರೆ, ನೆಕ್ಸ್ಟ್ ಒನ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತಾರೆ, ನೆಕ್ಸ್ಟ್ ಒನ್ PV ಫ್ಯಾಕ್ಟರ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಫಸ್ಟ್ ಇಯರ್ ನೋಡ್ರಿ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗಿದೆ, 90,000 ಅಂತ ಹೇಳ್ತಾರೆ. ನೆಕ್ಸ್ಟ್ PV ಫ್ಯಾಕ್ಟರ 0.893 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ನೋಡ್ರಿ ಸೆಕೆಂಡ್ ಇಯರ್ದಾಗ 1,25,000 ಇದೆ ಕ್ಯಾಶ್ ಇನ್ಫ್ಲೋ. ನೆಕ್ಸ್ಟ್ ಇಲ್ಲಿ PV ಫ್ಯಾಕ್ಟರ 0.797 ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ ಥರ್ಡ್ ಇಯರ್ ನೋಡ್ರಿ ರುಪೀಸ್ 3 lakh ಇದೆ, PV ಫ್ಯಾಕ್ಟರ್ ನೋಡ್ರಿ 0.712 ಅಂತಿದೆ. ಓಕೆ, ನೆಕ್ಸ್ಟ್ ಒಂದು ನೋಡೋಣ, ಇಲ್ಲಿ ಇಯರ್ ನೋಡ್ರಿ ಫೋರ್ತ್ ಇಯರ್ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ 2,50,000. ನೆಕ್ಸ್ಟ್ PV ಫ್ಯಾಕ್ಟರ್ ಹೇಳ್ತಾರೆ 0.636 ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒಂದು ನೋಡೋಣ, ಇನ್ನು ಫಿಫ್ತ್ ಇಯರ್. ಸೊ ಕ್ಯಾಶ್ ಇನ್ಫ್ಲೋ ಎಷ್ಟು ಕೊಟ್ಟಿದ್ದಾರೆ, 2 lakh rupees ಕೊಟ್ಟಿದ್ದಾರೆ. ಸೊ ಇಲ್ಲಿ PV ಫ್ಯಾಕ್ಟರ 0.568 ಅಂತಿದೆ. ಓಕೆ, ಸೊ ಈ ಥರ ಈ ಪ್ರಾಬ್ಲಮನ್ನು 5 ಮಾರ್ಕ್ಸ್ಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕೇಳಿದ್ದಾರೆ. ಸೊ ನೀವು ಏನು ಫೈಂಡ್ ಔಟ್ ಮಾಡಬೇಕಂದ್ರೆ NPV ಫೈಂಡ್ ಔಟ್ ಮಾಡಬೇಕು, ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ರೀ. ವೆರಿ ಸಿಂಪಲ್ ರೀ, ಜಸ್ಟ್ ಒಂದೇ ನೀವು ಫಾರ್ಮ್ಯಾಟ್ ಹಾಕಿರಿ ಅಂದ್ರೆ ಆನ್ಸರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಿರಿ, ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಿರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಬೇಕು. ಹೆಡ್ಡಿಂಗ್ ಕೊಡ್ರಿ ಕಾಂಪಿಟೇಷನ್ ಆಫ್ NPV ಅಂತ ಹಾಕಬೇಕು. ಓಕೆ, ಕಾಂಪಿಟೇಷನ್ ಆಫ್ NPV ಅಂತ ಹಾಕಿ ಸೇಮ್ ಏನು ಇಲ್ಲರಿ ಇಷ್ಟು ಕಾಲಮ್ ಮಾಡ್ಕೊರಿ. ಫಸ್ಟ್ ಏನು ಮಾಡಿರಿ, ಇಯರ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಫಸ್ಟ್ ಇಯರ್, ನೆಕ್ಸ್ಟ್ ಒನ್ ಕ್ಯಾಶ್ ಇನ್ಫ್ಲೋ, ನೆಕ್ಸ್ಟ್ PV ಫ್ಯಾಕ್ಟರ್, ನೆಕ್ಸ್ಟ್ PV ಅಂತ ಇಷ್ಟು ತೆಗೆದುಕೊಳ್ರಿ. ಸೊ ಇಲ್ಲಿ ನೀವು ನೋಡ್ಬೋದು ಡೈರೆಕ್ಟ್ ಇಯರ್ ಏನು ಕೊಟ್ಟಿದಾರಲ್ಲ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್, ಡೈರೆಕ್ಟ್ ಸೇಮ್ ಇಯರ್ಗಳನ್ನ ತೆಗೆದುಕೊಳ್ಬೇಕು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಆ್ಯಂಡ್ ಫಿಫ್ತ್ ಇಯರ್ ಅಷ್ಟು ಹೇಳಿ ಇಯರ್ ಎಲ್ಲ ತೆಗೆದುಕೊಳ್ರಿ. ನೆಕ್ಸ್ಟ್ ಇಲ್ಲಿ ಕ್ಯಾಶ್ ಇನ್ಫ್ಲೋ ಅಂತ ಏನು ಕೊಟ್ಟಿದಾರಲ್ಲ, ಸೊ ಇಲ್ಲಿ ಕ್ಯಾಶ್ ಇನ್ಫ್ಲೋ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸೊ ಇವನ್ನೆಲ್ಲ ಕ್ಯಾಶ್ ಇನ್ಫ್ಲೋ ಕಾಲಮ್ದಾಗ ಸೇಮ್ ತೆಗೆದುಕೊಳ್ಬೇಕು. ಓಕೆ, ಫಸ್ಟ್ 90,000 ತೆಗೆದುಕೊಳ್ರಿ, ಸೆಕೆಂಡ್ ಒನ್ 1,25,000, ನೆಕ್ಸ್ಟ್ ಒನ್ 3 lakh ಅಂತೇಳಿ ತೆಗೆದುಕೊಳ್ರಿ, ನೆಕ್ಸ್ಟ್ ಒನ್ ಇಲ್ಲಿ ನೋಡಿ 2,50,000, ನೆಕ್ಸ್ಟ್ ಒನ್ 2 lakh. ಸೊ ಈ ಥರ ಇಲ್ಲಿ ಕ್ಯಾಶ್ ಇನ್ಫ್ಲೋ ಅಮೌಂಟ್ಗಳನ್ನ ತೆಗೆದುಕೊಳ್ಬೇಕು. ಓಕೆ, ಸೊ ಇದಾದ ನಂತರ ಏನು ಮಾಡಬೇಕಂದ್ರೆ PV ಫ್ಯಾಕ್ಟರ್ ಏನು ಕೊಟ್ಟಿದಾರಲ್ಲ 0.893, ನೆಕ್ಸ್ಟ್ ಒನ್ 0.797, 0.712, ನೆಕ್ಸ್ಟ್ 0.636, ನೆಕ್ಸ್ಟ್ ಒನ್ 0.568. ಸೇಮ್ ಆ್ಯಸ್ ಇಟ್ ಈಸ್ ಇವನು PV ಫ್ಯಾಕ್ಟರ್ ಕೂಡ ಸೇಮ್ ಇದೇ ಕಾಲಮ್ದಾಗ ತೆಗೆದುಕೊಳ್ರಿ. ಫಸ್ಟ್ಗೆ 0.893 ಏನು ಚೇಂಜಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟಾಗಿ ಇದೇ ಇನ್ಫಾರ್ಮೇಷನ್ ಇಲ್ಲೂ ತೆಗೆದುಕೊಳ್ಬೇಕು. ನೆಕ್ಸ್ಟ್ 0.797, 0.712, ನೆಕ್ಸ್ಟ್ ಒನ್ 0.636, ನೆಕ್ಸ್ಟ್ ಒನ್ 0.568. ಸೊ ಈ ಥರ PV ಫ್ಯಾಕ್ಟರ್ಗಳನ್ನ ತೆಗೆದುಕೊಳ್ಬೇಕು. ಸೊ ಇದಾದ ನಂತರ ಇದೊಂದು PV ಅಂತ ಇದೆಯಲ್ಲ, ಸೊ ಇಲ್ಲಿ ಈ ಕಾಲಮ್ ಹಾಕಿ ನಂತರ ಇಲ್ಲಿ ಏನು ಮಾಡಿರಿ, ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಅಂದಂಗದ. ಸೊ ಈಗ ಏನು ಮಾಡಬೇಕಂದ್ರೆ ಜಸ್ಟ್ PV ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಈಗ ಫಸ್ಟ್ ಇಯರ್ ನೋಡಿ, ಈಗ 90,000 ಕ್ಯಾಶ್ ಇನ್ಫ್ಲೋ ಇದೆ ರೀ. ಸೊ ಇದಕ್ಕೆ ಏನು ಮಾಡಿರಿ, ಇಂಟು
ಪಿ ವಿ ಫ್ಯಾಕ್ಟರ್ ಮಾಡಬೇಕು. ಎಷ್ಟಿದೆ ರೀ? 0.893 ಅಂತಿದೆ. 0.893 90,000 ಇಂಟು 0.893 ಮಾಡಿದಾಗ ಸೊ ಅಮೌಂಟ್ ಎಷ್ಟು ಬರುತ್ತೆ? 80,000 ಒನ್ಸಿಗೆನ 80,370 ರುಪೀಸ್ ಬರುತ್ತೆ. ಓಕೆ, 80,370 ಬರುತ್ತೆ. ಓಕೆ, ಸೊ ಇದಾದ ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಅಮೌಂಟ್ ಇದೆ ನೋಡ್ರಿ, 80,370 ಅಂತಿದೆ. ನೆಕ್ಸ್ಟ್ ನೋಡ್ರಿ, 1,25,000 ಇಂಟು 0.797 ಮಾಡಿದಾಗ ಸೊ ಅಮೌಂಟ್ ಎಷ್ಟು ಬರುತ್ತೆ? 99,625 ಬರುತ್ತೆ. ನೆಕ್ಸ್ಟ್ 3 lakh ಇಂಟು 0.712 ಮಾಡಿದಾಗ ಸೊ ಅಮೌಂಟ್ ಎಷ್ಟು ಬರುತ್ತೆ? 2,13,600 ಬರುತ್ತೆ. ನೆಕ್ಸ್ಟ್ ಒಂದು ನೋಡ್ರಿ, 2,50,000 ಇಂಟು 0.636 ಮಾಡಿದಾಗ ಸೊ ಅಮೌಂಟ್ ಬರುತ್ತೆ 1,59,000 ಬರುತ್ತೆ. ನೆಕ್ಸ್ಟ್ ಒನ್ 2 lakh ಇಂಟು 0.568 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ? 1,13,600 ಬರುತ್ತೆ. ಓಕೆ, ಸೊ ಈ ಥರ ನೀವು ಇಲ್ಲಿ ಏನು ಮಾಡಬೇಕು? ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇಂಟು ಮಾಡಬೇಕು. ಕ್ಯಾಶ್ ಇನ್ಫ್ಲೋಕ ಮತ್ತು ಪಿ ವಿ ಫ್ಯಾಕ್ಟರ್ಕ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಇದೇನು ಪಿ ವಿ ಅಂತ ಏನು ಇಲ್ಲಿ ಅಮೌಂಟ್ ತೆಗೆದುಕೊಂಡಿದ್ರಲ್ಲ, ಸೊ ಡೈರೆಕ್ಟಾಗಿ ಇವನ್ನೆಲ್ಲ ಟೋಟಲ್ ಮಾಡಿರಿ. 80,370 ಪ್ಲಸ್ ಎಲ್ಲ ಪ್ಲಸ್ ಮಾಡ್ಕೋತ ಹೋಗ್ರಿ. 99,625 ಪ್ಲಸ್ 2,13,600 ಪ್ಲಸ್ ನೆಕ್ಸ್ಟ್ 1,59,000 ಪ್ಲಸ್ ನೆಕ್ಸ್ಟ್ 1,13,600. ಸೊ ಎಲ್ಲ ಪ್ಲಸ್ ಮಾಡೋದ್ರಿಂದ ಸೊ ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಎಷ್ಟು ರೀ? 6,66,195 ಅಂತೇಳಿ ಅಮೌಂಟ್ ಬರುತ್ತಲ್ಲ. ಸೊ ಇದಕ್ಕೆ ಗ್ರಾಸ್ ಪಿ ವಿ ಅಂತೇಳಿ ಮೆನ್ಷನ್ ಮಾಡಬೇಕು. ಇದಾದ ನಂತರ ಸೊ ಲೆಸ್ ಅಂತೇಳಿ ತೆಗೆದುಕೊಳ್ರಿ. ಪ್ರೊಜೆಕ್ಟ್ ಕಾಸ್ಟ್ ಇದ್ರೆ ಲೆಸ್ ಮಾಡ್ಬೇಕು ನೀವು. ಪ್ರಾಬ್ಲಮ್ದಾಗ ಪ್ರೊಜೆಕ್ಟ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ ನೋಡ್ರಿ, 5 lakh ಅಂತ ಕೊಟ್ಟಿದ್ದಾರೆ. ಓಕೆ, ಈ 5 lakh ಲೆಸ್ ಮಾಡಿರಿ. ಓಕೆ, 5 lakh ಲೆಸ್ ಮಾಡಿದಾಗ ಸೊ 6,66,195 ಮೈನಸ್ 5 lakh ಮಾಡಿದಾಗ ಅಮೌಂಟ್ ಬರುತ್ತೆ ಸೊ 1,66,195. ಸೊ ಇಟ್ ಈಸ್ ಒಂದು ಇದಕ್ಕೆ ನೇಮ್ ಕೊಡಬೇಕು, NPV ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ ನೇಮ್ ಕೊಡಬೇಕು. ಓಕೆ, ಸೊ ಲಾಸ್ಟಿಗೆ ಒಂದು ಲೈನ್ ಬರೀಬೇಕು ಇಲ್ಲಿ, ದ್ಯಾಟ್ ಈಸ್ NPV ಈಕ್ವಲ್ ಟು ಸೊ ಎಷ್ಟು ಅಂದರೆ 1,66,195. ಸೊ ಈ ಥರ ನೀವು ಪ್ರಾಬ್ಲಮನ್ನು ಇದನ್ನ ಈಸಿಲಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಈ ಕ್ಲಾಸ್ ಎಷ್ಟಾಗಿತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗೆ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.